ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಸಂಡೇ ಸೈನ್ಸ್ ಸ್ಕೂಲ್ದ ವಿಶೇಷತೆ ಗೊತ್ತಾಯ್ತಲ್ವಾ? ವಿಜ್ಞಾನವನ್ನು ಅತ್ಯಂತ ಸರಳೀಕರಿಸಿ ಇಲ್ಲಿ ಮಕ್ಕಳಿಗೆ ಮನನ ಮಾಡಿಕೊಡಲಾಗುತ್ತೆ. ಏನೇ ಆಗಲಿ ಪ್ರಾಕ್ಟಿಕಲ್ ಮೂಲಕನೇ ಮಕ್ಕಳು ಇಲ್ಲಿ ತಿಳ್ಕೊಳ್ತಾರೆ. ಮಕ್ಕಳು, ಈಗಿನ ಮಕ್ಕಳಂತೂ ಟೆಕ್ನಿಕಲಿ ನೋಡಿದ್ರೆ ತುಂಬ ಫಾಸ್ಟ್ ಇದ್ದಾರೆ. ನಮಗಿಂತ ಜಾಸ್ತಿ ಅವ್ರಿಗೆ ಸೌಲಭ್ಯಗಳಿದ್ದಾವೆ. ಬೇಗ ಕಂಪ್ಯೂಟರ್ ಗೊತ್ತು, ಅವ್ರಿಗೆ ಮೊಬೈಲ್ ಅಂದರೆ ಗೊತ್ತು, ಅದನ್ನು ಯೂಸ್ ಮಾಡೋದು ನಮಗಿಂತ ಚೆನ್ನಾಗಿ ಆಪ್ರೇಟ್ ಮಾಡ್ತಾರೆ. ಸೊ ಆ ಮಕ್ಕಳ ಬುದ್ಧಿಮಟ್ಟಕ್ಕೆ ಇನ್ನೂ ಬದಲಾಗಬೇಕಾ ಅಂತ. ಇಲ್ಲೇನಾಗ್ತಾ ಇದೆ ಅಂದರೆ, ನಮಗೆ ಸಿಗುತ್ತಿರುವ ಮಾಧ್ಯಮಗಳು, ನೀವು ಹೇಳಿದ್ರೆ ಕಂಪ್ಯೂಟರ್ ಆಗಲಿ, ಟೆಲಿಫೋನ್ ಆಗಲಿ, ಟಿ ವಿ ಆಗಲಿ, ಅದ್ರ ಮೂಲಕ ಮಕ್ಕಳು ಬೇಗ ಗ್ರಹಿಸ್ತಾರೆ. ಈಗ ಹಿಂದೆ ನಮಗೆ ಯಾಕೆ ಅಷ್ಟೊಂದು ಗ್ರಹಿಕೆ ಇರಲಿಲ್ಲ ಅಂದರೆ, ನಮಗೆ ಆ ರೀತಿಯ ಸಾಧನೆಗಳು ಲಭ್ಯ ಇರಲಿಲ್ಲ. ಕುತೂಹಲ ಜಾಸ್ತಿ ಇರುತ್ತೆ. ಆಮೇಲೆ ಯಾವುದಾದ್ರೂ ಒಂದು ಪ್ರಯೋಗ ಮಾಡಬೇಕು ಅನ್ನೋ ಒಂದು ತುಡಿತಾ ಇರುತ್ತೆ. ಹಾಗಾಗಿ ನಮಗೀಗ ಯಾವುದೋ ಒಂದು ಹೊಸದಾಗಿ ಒಂದು ಗ್ಯಾಜೆಟ್ ಕೊಟ್ಟರೆ ನಮಗೆ ಅದರಲ್ಲಿ ಭಯ ಇರುತ್ತೆ, ನಮಗೆ ಭಯ ಇರುತ್ತೆ, ಮಕ್ಕಳಿಗೆ ಭಯ ಇರೋದಿಲ್ಲ. ಯಾವುದೇ ಒಂದು ನಾನು ಇವತ್ತು ಒಂದು ಕರಿ ಹಲಗೆ ಮೇಲೆ ಬರೆಯೋದಕ್ಕಿಂತ ನಾನು ಒಂದು ಚಿತ್ರದ ರೂಪದಲ್ಲಿ ಬರೆದ್ರೆ ಮಕ್ಕಳಿಗೆ ಬೇಗ ಮನದಟ್ಟಾಗುತ್ತೆ. ಅದನ್ನೇ ಒಂದು ಚಲನಚಿತ್ರ ರೂಪದಲ್ಲಿ ತೋರಿಸಿದ್ರೆ ಮತ್ತಷ್ಟು ಬೇಗ ಮನದಟ್ಟಾಗುತ್ತೆ. ಅದ್ರ ಜೊತೆಗೆ ಉತ್ತಮವಾದ ಒಂದು ಈ ಶಬ್ದ ಸಂಯೋಜನೆ ಇದ್ದರೂ ಕೂಡ ಮಕ್ಕಳಿಗೆ ಬೇಗ ಮನಮುಟ್ಟುತ್ತೆ. ಸ್ಟ್ಯಾಂಡರ್ಡ್ ಮಗು ಕೇಳುವಂಥ ಪ್ರಶ್ನೆಗಳಿಗೆ ನಾವು ಉತ್ತರಿಸೋಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ, ಅಥವಾ ಉತ್ತರಿಸುವಾಗನೇನೋ ಮಿಸ್ಲೀಡ್ ಆಗುವಂಥ ಪರಿಸ್ಥಿತಿನೋ. ಸೊ ಆ ಮಗುವಿನ ಒಂದು ಇದನ್ನು ನೀವು ಹೇಳಿದಂಗೆ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಈ ಮಗುವಿಗೆ ಏನು ಆಸಕ್ತಿ ಇದೆ ಅದು ಕೂಡ ಅಂದರೆ ಏನಾಗುತ್ತೆ ಅಂತಂದರೆ, ನೀವು 1ನೇ ತರಗತಿ ಮಗುವನ್ನು ತೊಗೊಂಡ್ರೆ ಅದಕ್ಕೆಲ್ಲವೂ ಕುತೂಹಲ ಇರುತ್ತೆ. ಈಗ 1ನೇ ತರಗತಿಯಿಂದ 5ನೇ ತರಗತಿ ತನಕ ಮಗು ಈ ಮುಂದೆ ಏನಾಗುತ್ತೆ ಅಂತ ಯಾರೂ ನಿರ್ಧರಿಸೋಕ್ಕಾಗಲ್ಲ. ಬಹುಶಃ ಪ್ರೌಢಶಾಲೆಗೆ ಬರೋ ತನಕ ಮಗುವಿನ ಮುಖ್ಯವಾದ ಆಸಕ್ತಿ ಏನಿದೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಮ್ಮ ಪ್ರೌಢಶಾಲಾ ಶಿಕ್ಷಣ ತನಕ ಎಲ್ಲರಿಗೂ ಒಂದು ಸಾಮಾನ್ಯವಾದ ವಿದ್ಯಾಭ್ಯಾಸ ಕ್ರಮ ಇದೆ. ನಂತರ ಕಾಲೇಜು ಮೆಟ್ಟಲು ಅಂತ ನಾವು ಹೇಳ್ತೀವಲ್ಲ, ಅಲ್ಲಿ ಬದಲಾವಣೆಗಳಾಗುತ್ತೆ. ಅವರು ವಿಜ್ಞಾನದ ವಿಷಯಗಳ ಬಗ್ಗೆ ಓದ್ಕೋಬೋದಾ, ಅಥವಾ ಆರ್ಥಿಕ ವಹಿವಾಟಿಗೆ ಸಂಬಂಧಪಟ್ಟ ಶಿಕ್ಷಣವನ್ನು ಪಡಿಬೋದಾ, ಕಲೆಗೆ ಸಂಬಂಧಪಟ್ಟ ಶಿಕ್ಷಣ ಪಡಿಬೋದಾ, ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಶಿಕ್ಷಣ ಪಡಿಬೋದಾ ಅಂತ ರೀತಿ ಬದಲಾವಣೆಗಳಾಗುತ್ತೆ. ಅಲ್ಲಿ ತನಕ ಎಲ್ರಿಗೂ ಸಾಮಾನ್ಯ ಶಿಕ್ಷಣ ಇರುತ್ತೆ. ಆದರೆ ಆ ಸಂದರ್ಭಕ್ಕೆ ಬರೋ ತನಕ ಮಕ್ಕಳಿಗೆ ನಾವು ಒಬ್ಬ ಶಿಕ್ಷಕನಾಗಿ ಏನು ಜವಾಬ್ದಾರಿ ಇರುತ್ತೆ ಅಂತಂದರೆ, ಮಕ್ಕಳ ಕುತೂಹಲವನ್ನು ತಣಿಸ್ಬೇಕು. ಅದು ಯಾವುದೇ ಪ್ರಶ್ನೆ ಕೇಳಿದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಮಕ್ಕಳು ಪ್ರಶ್ನೆಗಳನ್ನ ಕೇಳಿದಾಗ ಅದು ನಮಗೆ ಒಂದು ರೀತಿ ಅದು ಯಾಕೆ ಕೇಳ್ತಾ ಇದೆ ಅಂತ ಅನ್ನೋದು ನಾವು ತಿಳ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಇನ್ನೊಂದು, ಆ ಪ್ರಶ್ನೆಗೆ ನಮಗೆ ಉತ್ತರ ಗೊತ್ತಿಲ್ಲದಾಗ ಏನು ಮಾಡ್ತೀವಿ, ನೀನು ಯಾತಕ್ಕಿಂತ ಪ್ರಶ್ನೆಗಳನ್ನ ಕೇಳ್ತೀಯ ಅಂತ ಹೇಳ್ಬಿಟ್ಟು ಮಕ್ಕಳನ್ನು ಒಂದು ರೀತಿ ಹತೋಟಿಯಲ್ಲಿ ಇಟ್ಕೊಳ್ಳೋ ಅಥವಾ ನಿಯಂತ್ರಣದಲ್ಲಿ ಇಟ್ಕೊಳ್ಳೋವಂಥ ಸಂದರ್ಭ ಇರುತ್ತೆ. ಅದು ಶಾಲೆಯಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾದ್ರೂ ಇರ್ಬೋದು. ಮಕ್ಕಳನ್ನ ಅದರೊಳಗೆ ಪ್ರೇರೇಪಿಸಬೇಕು. ಅಂದರೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ವಿಜ್ಞಾನದ ಮುಖ್ಯ ಉದ್ದೇಶನೇ ಪ್ರಶ್ನೆಗಳನ್ನ ಕೇಳೋದು.
ಸೈನ್ಸ್ ಅಂದರೆ ತುಂಬ ಇಷ್ಟ, ಯಾಕಂದರೆ ನಾವು ಅದರಲ್ಲಿ ಬೇರೆ ಬೇರೆ ಥರ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಪ್ರಾಕ್ಟಿಕಲ್ ಆಗಿ ತುಂಬ ವರ್ಕ್ ಮಾಡ್ಬೋದು. ಬರೋಕ್ಕಿಂತ ಮುಂಚೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಬರೀ ಥಿಯರಿಯಿಂದ ತುಂಬ ಕಷ್ಟ ಆಗ್ತಾಯಿತ್ತು ಓದೋಕ್ಕೆ. ಅದು ಸ್ಕೂಲಲ್ಲಿ ಬರೀ ಈ ಥರ ಅಂತ ಹೇಳ್ತಾಯಿದ್ರು, ಮಾಡಿ ತೋರಿಸ್ತಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ಮಾಡಿಬಿಟ್ಟು ಎಲ್ಲ ನೋಡ್ಬೋದು, ಚೆನ್ನಾಗಿ ಅನಿಸ್ತದೆ. ಸೋಲಾರ್ ಕಾರ್ ಇದೆಲ್ಲ ಆ ಥರದ್ದು ಏನಾದ್ರು ಇನ್ನೂ ಚೆನ್ನಾಗಿರೋ ಟೆಕ್ನಾಲಜಿ ತರ್ಕಂತ. ನನ್ನ ಹೆಸರು ಪ್ರಮಿಕಾ, ನಾ 6th ಸ್ಟ್ಯಾಂಡರ್ಡು. ಕೆಮಿಸ್ಟ್ರಿಲಿ ನಂಗೆ ಕೆಮಿಕಲ್ಸ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಏನೇನೋ ಬೇರೆ ಥರ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀವಿ, ಅದಕ್ಕೆ ನಂಗೆ ಅದು ತುಂಬ ಇಷ್ಟ. ನಂಗೆ ಸಂಡೇ ಸ್ಕೂಲಿಗೆ ಬಂದಮೇಲೆ ಎವ್ರಿಡೇ ಬರೋಣ ಅನಿಸುತ್ತೆ. ಬರೀ ಸಂಡೇ ಬರ್ತೀನಿ ಅನ್ಸಲ್ಲ ನನಗೆ. ನಾನು ಬೇರೆ ಬೇರೆ ಥರ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀನಿ. ಮಕ್ಕಳು ಎಷ್ಟು ಭಯ ಆತಂಕ ಇಲ್ದೇನೆ ಇಲ್ಲಿ ವಿಜ್ಞಾನದಲ್ಲಿ ಇನ್ವಾಲ್ವ್ ಆಗ್ತಿದ್ದಾರಲ್ವಾ. ವಿಜ್ಞಾನ ವಿಷಯ ಅಂದರೆ ಮಕ್ಕಳಲ್ಲಿ ಭಯ ಆತಂಕ ಇರಲೇಬಾರ್ದು ಅನ್ನೋದೇ ಇವರ ಥೀಮ್ ಆಗಿದೆ. ಅಂದರೆ ಮಕ್ಕಳು ತುಂಬ ಎಂಜಾಯ್ ಮಾಡಿಕೊಂಡು ಪ್ರಾಕ್ಟಿಕಲಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ. ಕ್ರಿಯೇಟಿವಿಟಿಗೂ ಕೂಡ ಒಂದು ಒಳ್ಳೆ ಅವಕಾಶ ಇಲ್ಲಿ ನಿರ್ಮಿಸಿಕೊಳ್ಳಲಾಗ್ತಿದೆ. ಸೊ ವಿಜ್ಞಾನ ಅಂದಾಗ ಮಕ್ಕಳಿಗೆ ವಿಜ್ಞಾನ ವಿಷಯ ಎಷ್ಟು ಇಂಪಾರ್ಟೆಂಟು ಅದನ್ನು ತೋರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ.